ನಮಸ್ಕಾರ ರೈತ ಬಾಂಧವರೇ, ನಮ್ಮ ಹೆಸರು ಮಂಜುನಾಥ್ ಅಂತ. ಕೋಲಾರ ಡಿಸ್ಟಿಕ್ಕು ಓಳೂರು ಹೋಬಳಿ ಓಳೂರು. ನಾನು ಇಲ್ಲಿ 3 ಎಕರೆ ರೋಸ್ ಬೆಳೆದಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಸುಮಾರು 1.5 ಎಕರೆ ಹಾಕಿದ್ದೀನಿ. ಮತ್ತು ಸೀಮೆ ಹುಲ್ಲು, ಅದೆಲ್ಲ ಸೀಮೆ ಹುಲ್ಲು ಹಸುಗಳಿಗೆ ಹಾಲು ಕರೆಯೋದು ಅವೆಲ್ಲ ಇದು ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ನಾನು ಏನೇ ಹೇಳ್ತೀನಿ ಅಂದರೆ, ನಾನೊಬ್ಬ ರೈತನಾಗಿ ಇಲ್ಲಿ ಒಂದು 3 ಎಕರೆ ನಮ್ಮ ತೋಟದಲ್ಲಿ ಹೂವಿನ ಗಿಡ ಹಾಕಿದ್ದೀವಿ, ರೋಸ್ ಹೂವಿನ ಗಿಡ. ಮತ್ತು ಹಸುಗಳಿಗೆ ಹುಲ್ಲು ಹಾಕಿದ್ದೀವಿ. ಒಂದು 3 ಎಕರೆಯಲ್ಲಿ ಇಷ್ಟೆಲ್ಲ ಇದು ಮಾಡಿಕೊಂಡು ನಾವು ಏನಂದರೆ, ನಮಗೇನು ಬಾಧೆ ಆಯ್ತಾದರೆ ರಾತ್ರಿ ಹೊತ್ತು ನೀರನ್ನ ಬಿಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಅದರಿಂದ ಎಷ್ಟೊತ್ತಂದರೆ ಅಷ್ಟೊತ್ತಿನಲ್ಲಿ ಬರಬೇಕು, ಇದಕ್ಕೆ ನೀರು ಬಿಡಬೇಕು, ಗೇಟ್ ವಾಲ್ ತಿರ್ಸ್ಬೇಕು, ಕಷ್ಟ ಆಗ್ತಾಯಿತ್ತು ನಮಗೆ. ರಾತ್ರಿ ಹೊತ್ತು ಹಗಲೊತ್ತು ಬಂದು ನೀರು ಬಿಡಬೇಕಾಯ್ತು. ನಮ್ಮ ಕಷ್ಟ ನಮ್ಮ ಸ್ನೇಹಿತರು ಸತ್ಯನಾರಾಯಣ ಅವ್ರ ಹತ್ರ ಈ ಥರ ಹೇಳ್ಕೊಂಡ್ವಿ. ನಮಗೆ ಸನ್ಬೈ ಈ ಕಂಪ್ನಿಯಿಂದ ಅವರು ಒಂದು ನಮಗೆ ಈ ಟ್ರಿಪ್ಗಳಿಗೆ ಆದಷ್ಟು ಗೇಟ್ ವಾಲು ಆದಷ್ಟು ಓಪನ್ ಮಾಡೋ ಅಷ್ಟು ಫೋನಲ್ಲೇ ನಾವು ಆಪ್ರೇಟ್ ಮಾಡ್ಕೊಳೋಷ್ಟು ಅನುಕೂಲ ಮಾಡಿಕೊಟ್ಟವ್ರೆ. ಸನ್ಬೈ ಕಂಪ್ನಿ ಒಳ್ಳೆಯ ಕಂಪ್ನಿಯಿಂದ ನಮಗೆ ಅನುಕೂಲ ಆಗಿದೆ. ನೀವು ಈ ಥರ ಇದು ಮಾಡಿಕೊಂಡ್ರೆ ರೈತರಿಗೆ ಒಳ್ಳೆ ಇದು. ರಾತ್ರಿ ಹೊತ್ತು ಬಂದು ನಾವು ಮಲಗೋಷ್ಟಿರಲ್ಲ, ಎಲ್ಲ ದೂರದಿಂದ ಊರ ಹತ್ರನೇ ಕೂತ್ಕೊಂಡು ನಾವು ಫೋನಲ್ಲೇ ಆಪ್ರೇಟ್ ಮಾಡ್ಬೋದು. ನಾವು ಇಲ್ಲಿ ರೋಸ್ ಗಿಡ ಹಾಕಿದ್ವಿ. ಇವಕ್ಕೆಲ್ಲ ಪೈಪ್ ಸಿಸ್ಟಮ್ ಎಲ್ಲ ಡ್ರಿಪ್ ಸಿಸ್ಟಮ್ ಹಾಕಿದ್ವಿ. ಒಂದೊಂದು ಈ ಥರ ತಿರ್ಸ್ಬೇಕು, ಬಾಧೆ ಆಗ್ತಾಯಿತ್ತು. ಒಂದೊಂದು ಇದು ಮಾಡಿಕೊಂಡು ನೋಡಿ, ಇಲ್ಲಿ ನಮಗೆ ಮುಂದೆ ಅಲ್ಲಿ ಗಂಟ ಒಂದು ಎಕರೆ, ಇದು 1 ಎಕರೆ ಪೂರ್ತಿ ಇದೆ. 1 ಎಕರೆಯಿಂದ ಆ ಕಡೆ ಬಿಟ್ಟು 1 ಎಕರೆ, ಆ ಕಡೆ ಒಂದು ಬಿಟ್ಟು 3 ಎಕರೆ ಇದೆ ನೋಡಿ. ಇದು ಅನುಕೂಲ ಆಗಿದೆ. ಇವಾಗ ಡೈರೆಕ್ಟ್ ನಾವು ಆ ಫೋನಿಂದ ಆಪ್ರೇಟ್ ಮಾಡಿದ್ರೆ ನೀರು ಆದಷ್ಟು ಇವಾಗ ಹೋಗ್ತವೆ. ನಾವೆಲ್ಲೋ ಕೂತ್ಕೊಂಡು ಮನೆಯಲ್ಲೇ ಅಥವಾ ಊರಲ್ಲೇ ಕೂತ್ಕೊಂಡು ನಾವು ಆರಾಮಾಗಿ ಈಸಿಯಾಗಿ ಬಂದು ನಾವೇನು ಇಲ್ಲಿ ಆಪ್ರೇಟ್ ಮಾಡಬೇಕು ಅನ್ನೋದೇನಿಲ್ಲ. ಮನೆಯಲ್ಲೇ ಅಲ್ಲಿ ಕೂತ್ಕೊಂಡು ದೂರದಿಂದ ಫೋನಲ್ಲೇ ಇದು ಮಾಡಿಕೊಂಡು ಆಪ್ರೇಟ್ ಮಾಡ್ಕೊಂಡು ಆರಾಮಾಗಿ ಆದಷ್ಟು ಹೋಗ್ತಾ ಇರುತ್ತೆ. ಇದರಿಂದ ನಮಗೇನು ಇದಿಲ್ಲ. ಇವಾಗ ಆರಾಮಾಗಿದೆ. ನಮ್ಮ ರೈತರಿಗೆ ಒಳ್ಳೆ ಅನುಕೂಲ ಆಗಿದೆ. ಊರಲ್ಲಿ ಆಳುಗಳನ್ನ ಇಟ್ಕೋಬೇಕಾದ್ರೆ ಊರಲ್ಲಿ ಸಮಸ್ಯೆ ಏನಂದರೆ, ನಾವು ಮಧ್ಯರಾತ್ರಿಯಲ್ಲಿ ಬರಬೇಕು, ಹಗಲು ಹೊತ್ತು ಇಲ್ಲಿ ಇದು ಮಾಡಬೇಕು. ಆಳುಗಳು ನಾವು ಹೋಗಿ ಕರ್ಕೊಂಬಂದ್ರೂ ಅವ್ರಿಗೆ ಒಂದು 1000 ರೂಪಾಯಿ ಗಂಟ ಕೊಡಬೇಕು ಡೈಲಿ. ಅಲ್ಲಿ ಯಾರೂ ಸಿಗಲ್ಲ. ಇದೊಂದು ಪ್ರಾಬ್ಲಮ್. ನಮ್ಮ ಕರೆಂಟು ಮಧ್ಯರಾತ್ರಿಯಲ್ಲಿ ಕೊಡ್ತಾರೆ, ಮಧ್ಯಾಹ್ನ ಟೈಮ್ ಕೊಡ್ತಾರೆ. ಒಂದು 3 ಅವರ್ ಕೊಟ್ಟರೆ ಮುಗೀತು, ಕರೆಂಟೇ ಇರಲ್ಲ. ಮತ್ತು ನೈಟು ಯಾವಾಗೋ 12 ಗಂಟೆಗೋ ಇಲ್ಲ 1 ಗಂಟೆಗೋ 3 ಗಂಟೆಗೋ ಹಿಂಗೆ ಕೊಡ್ತಾರೆ. ಈ ಕರೆಂಟ್ ಒಂದು ಪ್ರಾಬ್ಲಮ್ಮು ಇತ್ತು. ನಮ್ಮೂರಲ್ಲಿ ಆಳುಗಳದ್ದು ಪ್ರಾಬ್ಲಮ್ಮು. ಈ ಥರ ನಮಗೆ ಜಾಸ್ತಿ ಕಷ್ಟ ಆಗ್ಬಿಟ್ಟಿದೆ. ರೈತ ಬಂದವರೇ, ಸನ್ಬೈ ಅಪ್ಪು ಇದರಿಂದ ನಾವು ಆಪ್ ಹಿಂಗೆ ಒತ್ತಿದ್ರೆ, ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ. ಇದರಲ್ಲಿ ಕರೆಂಟ್ ಇಲ್ಲ ಅಂದರೆ ಗೊತ್ತಾಗುತ್ತೆ, ಕರೆಂಟ್ ಐತೆ ಅನ್ನೋದು ಗೊತ್ತಾಗುತ್ತೆ. ಕರೆಂಟ್ ಬಂದಾಗ ನಮ್ಗೆ ಸಿಗ್ನಲ್ ಕೊಡುತ್ತೆ. ನಾವು ಆವಾಗ ಆನ್ ಮಾಡ್ಕೋಬೋದು. ಆವಾಗ ಆಟೋಮೆಟಿಕ್ಕಾಗಿ ನೀರು ಆದಷ್ಟು ಬರುತ್ತೆ. ನಾವು ಒಂದು ಗೇಟ್ ವಾಲ್ಗೆ ಏನನ್ನ ಇದು ಮಾಡಿದ್ರೆ ಆದಷ್ಟು 1/2 ಬಿಟ್ಟು ಇನ್ನೊಂದು ಗೇಟ್ ವಾಲ್ಗೆ ಆದಷ್ಟು ಮುಂದಕ್ಕೆ ಇನ್ನು 1/2 3 ಗೇಟ್ ಹೊಡಿದ್ರೆ 3 ಗೇಟ್ ವಾಲ್ಕು 1/2 1.5 ಈ ಥರ ನಾವು ಓವರ್ ಗಟ್ಟೆ ಎಷ್ಟು ಓವರ್ ಮಾಡ್ಕೋಬೇಕೋ 1 ಅವರ ಇಲ್ಲ 1/2 ಫಿಕ್ಸ್ ಮಾಡ್ಕೊಂಬಿಟ್ರೆ ಫೋನಲ್ಲೇ ಆದಷ್ಟು ನಾವು ಮನೆಯಲ್ಲೇ ಕೂತ್ಕೊಂಡು ಈಸಿಯಾಗಿ ಮಾಡ್ಬೋದು. ಈ ಗೇಟ್ ವಾಲ್ ಕಂಪ್ನಿ ಇದರಿಂದ ನಮಗೇನೋ ಪ್ರಾಬ್ಲಮ್ ಆದರೆ ಅಕಸ್ಮಾತ್ ಕಂಪ್ನಿಯವ್ರಿಗೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ 1 ಅವರಲ್ಲಿ ಬಂದು ನಮಗೆ ರೆಡಿ ಮಾಡಿಕೊಟ್ಬಿಡ್ತಾರೆ. ಅದಕ್ಕೇನು ಸಮಸ್ಯೆ ಇಲ್ಲ. ನಮಗೇನು ಪ್ರಾಬ್ಲಮ್ ಇದುವರೆಗೂ ಬಂದಿಲ್ಲ. ಇವಾಗ ಚೆನ್ನಾಗಿದೆ. ಸನ್ಬೈ ಆ್ಯಪಿಂದ ಒಳ್ಳೆ ಅನುಕೂಲ ಆಗಿದೆ ನಮ್ಗೆ. ನಾವು ಅದು ಸ್ವಿಚ್ ಆನ್ ಮಾಡಿದ ತಕ್ಷಣ ನೀರು ಆದಷ್ಟು ಎತ್ಕೊಳುತ್ತೆ. ಇವಾಗ ನಮಗೇನು ತೊಂದರೆ ಇಲ್ಲ, ಆರಾಮಾಗಿ ಖುಷಿಯಾಗಿದ್ದೀನಿ. ಆಳುಗಳನ್ನ ಬಂದು ಇಲ್ಲಿ ಇಟ್ಕೊಂಡು ಉಳಿತಾಯ ನಮಗೆ ಒಳ್ಳೆ ಇದಾಗಿದೆ. ಅವ್ರಿಗೆ ಕಾಸು ಕೊಡೋಂಗಿಲ್ಲ, ಆಳುಗಳು ಯಾರೂ ಬರೋಂಗಿಲ್ಲ. ಇದರಿಂದ ಆದಷ್ಟು ಎತ್ಕೊಳುತ್ತೆ. ನಾವು ಮನೆಯಲ್ಲೇ ಆರಾಮಾಗಿ ಕೂತ್ಕೊಂಡು ಈಸಿಯಾಗಿ ಫೋನಲ್ಲೇ ಆಪ್ ಇದು ಮಾಡಿಕೊಂಡ್ರೆ ಒಳ್ಳೆ ಇದಾಗಿದೆ. ನಮ್ಗೆ ಆರಾಮಾಗಿ ಹ್ಯಾಪಿಯಾಗಿ ಖುಷಿಯಾಗಿದ್ವಿ. ಇವಾಗ ನಮಗೇನು ತೊಂದರೆ ಇಲ್ಲ. ಇದರಿಂದ ಒಳ್ಳೆ ಅನುಕೂಲ ಆಗಿದೆ. ನೀವು ಈ ಥರ ಮಾಡ್ಕೋಬೋದು.